ಒನ್ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ರಾಜ್ಯದಲ್ಲಿ ಯಾವೆಲ್ಲ ವಿಚಾರಗಳು ಕೆಲ ದಿನಗಳಿಂದ ಸಂಚಲನ ಮೂಡಿಸ್ತಾ ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಜನರು ಕೇಳ್ತಿರೋದೇ ಒಂದು ಪ್ರಶ್ನೆ, ಆದರೆ ಅದಕ್ಕೆ ಸರ್ಕಾರದವರು, ರಾಜಕೀಯ ಹಾಗೂ ಕೆಲ ವಿರೋಧ ಪಕ್ಷದವರು ಉತ್ತರ ಕೊಡ್ತಾ ಇರೋದೇ ಬೇರೆ ರೀತಿಯಲ್ಲಿ. ನಮಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಜನರು ಕೇಳ್ತಾ ಇದ್ರೆ ನ್ಯಾಯ ಕೊಡಿಸೋದನ್ನ ಬಿಟ್ಟು ಉಳಿದೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಹೆಣ್ಣು ಮಕ್ಕಳು, ಬಡವರು, ವಿದ್ಯಾರ್ಥಿಗಳು ಅಸಹಜ ಸಾವಾಗಿದೆ ಈ ಒಂದು ಸ್ಥಳದಲ್ಲಿ. ಸಾವಿಗೆ ಕಾರಣವೇನು, ಕಾರಣಕರ್ತರು ಯಾರು, ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಸಮಗ್ರ ತನಿಖೆ ನಡಿಬೇಕು, ಸತ್ಯತೆ ಹೊರಬರಬೇಕು ಅಂತ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಆದರೆ ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಸರ್ಕಾರ ಮಾತ್ರ ಹಾಗೂ ವಿರೋಧ ಪಕ್ಷದವರು ಮಾತ್ರ ಎಲ್ಲದೇ ಇರುವಂತಹ ಒಂದಷ್ಟು ವಿಚಾರಗಳಿಗೆ ಬಣ್ಣವನ್ನ ಕಟ್ಟಿ ಬಿಂಬಿಸ್ತಾ ಇರೋದೇ ಬೇರೆ ರೀತಿಯಲ್ಲಿ. ನಾನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಕೆಲ ದಿನಗಳಿಂದ ಧರ್ಮಸ್ಥಳವನ್ನ ಅಸ್ತ್ರವನ್ನಾಗಿಟ್ಕೊಂಡು ಈ ಒಂದು ಸ್ಥಳದ ಬಗ್ಗೆ, ಈ ಒಂದು ಸ್ಥಳದಲ್ಲಿ ಅಸಹಜ ಸಾವುಗಳಾಗಿದೆ. ಸಾವಿಗೆ ಕಾರಣರ್ಯಾರು, ಕಾರಣಕರ್ತರು ಯಾರು ಅನ್ನೋದನ್ನ ತಿಳಿಸ್ಬೇಕು. ಯಾಕಾಯ್ತು, ಹೇಗಾಯ್ತು ಅನ್ನೋದ್ರ ಬಗ್ಗೆ ನಮಗೆ ಸಮಗ್ರ ತನಿಖೆ ನಡಿಬೇಕು ಅಂತ ಜನರು ಅಹವಾಲನ್ನ ಮುಂದಿಟ್ಟಿರ್ತಾರೆ. ಆದರೆ ಧರ್ಮಸ್ಥಳವನ್ನ ಇಟ್ಕೊಂಡು, ಧರ್ಮಸ್ಥಳ ಅನ್ನುವಂತಹ ಪವಿತ್ರ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿ ವಿರೋಧ ಪಕ್ಷದವರು ಟೀಕೆಯನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನರು ಕೇಳಿರೋದೇನೋ, ಅಲ್ಲಿ ಅನ್ಯಾಯ ನಡೆದಿದೆ, ನಮಗೆ ನ್ಯಾಯ ಬೇಕು, ಸತ್ಯತೆ ಏನು ಅನ್ನೋದು ಗೊತ್ತಾಗಬೇಕು ಅಂತ. ಆದರೆ ಈ ಒಂದು ವಿಚಾರದಲ್ಲಿ ಜಾತಿ ಯಾಕೆ, ಧರ್ಮ ಯಾಕೆ, ಮತಾಂಧತೆ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ? ಏನಾದ್ರೂ ಕೇಳಿದ್ರೆ ಸಾಕು, ಒಂದು ಸಣ್ಣ ಕುರುಹು ಸಿಕ್ಕಿದ್ರೆ ಸಾಕು, ಅದಕ್ಕೆ ಬಣ್ಣ ಕಟ್ಟಿ ಬಿಂಬಿಸುವಂತಹ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಾ? ಏನೋ ಸೌಜನ್ಯ ಪ್ರಕರಣದ ಬಗ್ಗೆನೇ ಇರ್ಬೋದು, ಅಥವಾ ಸೌಜನ್ಯ ಪ್ರಕರಣ ಮಾತ್ರ ಅಲ್ಲ, ಸಾಕಷ್ಟು ಮಹಿಳೆಯರ ಜೊತೆ ಸಾಕಷ್ಟು ಜನ ಅಲ್ಲಿ ಅಸಹಜ ಸಾವನ್ನಪ್ಪಿದ್ದಾರೆ. ನೂರಾರು ಶವಗಳನ್ನ ನಾನು ಈ ಸ್ಥಳದಲ್ಲಿ ಹೂತಿದ್ದೇನೆ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದಾದ ನಂತರ ಆ ಒಂದು ಪ್ರಕರಣ ತಿರುವನ್ನ ಪಡೆದುಕೊಳ್ಳುತ್ತೆ. ಸರ್ಕಾರ SITಯನ್ನ ನೇಮಕ ಮಾಡುತ್ತೆ. ತನಿಖೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ದೇವರಿಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಧರ್ಮಾಧಿಕಾರಿಗಳ ಬಗ್ಗೆ ಕಳಂಕವನ್ನ ತರ್ತಾ ಇದ್ದಾರೆ ಅಂತ ಹೇಳಿ ಭುಗಿಲೆಬ್ಬಿಸ್ತಾರೆ. ಅಲ್ಲಿ ಒಂದು ಸಣ್ಣ ಹುಳವನ್ನ ಬಿಡ್ತಾರೆ. ನಮ್ಮ ಧರ್ಮ ಉಳಿತಾ ಇಲ್ಲ, ದೇವರಿಗೆ ಅಪಪ್ರಚಾರ ನಡೀತಾ ಇದೆ ಅಂತ ಕೂಡ ಹೇಳ್ಕೊತಾರೆ. ಇಲ್ಲಿ ಯಾರು ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ, ದೇವಸ್ಥಾನದ ಬಗ್ಗೆ ಕಳಂಕವನ್ನ ತರ್ತಾ ಇಲ್ಲ, ಆ ಒಂದು ಸ್ಥಳದ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಅನ್ಯಾಯ ನಡೆದಿದೆ, ನಮ್ಗೆ ನ್ಯಾಯವನ್ನ ದೊರಕಿಸಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾರು ಕೂಡ ನೇರವಾಗಿ ಆರೋಪವನ್ನ ಮಾಡ್ತಾ ಇಲ್ಲ, ದೇವಸ್ಥಾನದ ಬಗ್ಗೆ ಆಗ್ಲಿ, ಧರ್ಮಾಧಿಕಾರಿಗಳ ಬಗ್ಗೆ ಆಗ್ಲಿ, ಜಾತಿ ಧರ್ಮದ ಬಗ್ಗೆ ಆಗ್ಲಿ. ಆದ್ರೆ ನೀವು ಯಾಕೆ ಹೇಗಲನ್ನ ಮುಟ್ಕೊಂಡು ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ? ಜನರಲ್ಲಿ ಯಾಕೆ ಇಲ್ಲ ಸಲ್ಲದ ಒಂದಷ್ಟು ಹುಳಗಳನ್ನ ಬಿಡ್ತಾ ಇದ್ದೀರಾ? ಯಾಕೆ ಬಣ್ಣ ಕಟ್ಟಿ ಪ್ರತಿಬಿಂಬಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಒಂದು ಸ್ಥಳದಲ್ಲಿ ಏನೋ ಕೊಲೆ ಪ್ರಕರಣಗಳು ನಡೆದಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದಂತೆ ರಾಜ್ಯ ಸರ್ಕಾರ SITಯನ್ನ ನೇಮಕ ಮಾಡಿ ತನಿಖೆಯನ್ನ ನಡೆಸಬೇಕು ಅಂತ ಆದೇಶವನ್ನ ಕೊಟ್ಟಿತ್ತು. ಮಹಿಳಾ ಆಯೋಗ ಕೂಡ ಇದಕ್ಕೆ ಒಂದಷ್ಟು ಏನೆಲ್ಲ ವಿಚಾರಗಳಿದೆ, ಎಲ್ಲ ಅಧಿಕಾರಿಗಳು ಕೂಡ ಒಗ್ಗಟ್ಟಿನಿಂದ ತನಿಖೆಯನ್ನ ನಡೆಸ್ತಾ ಇದ್ರು. ತನಿಖೆ ಇನ್ನೂ ನಡೆದೇ ಇಲ್ಲ, ತನಿಖೆ ಶುರುವಾಗಿತ್ತು ಅಷ್ಟೇ. ವಿರೋಧ ಪಕ್ಷದವರು ಟೀಕೆಗಳನ್ನ ಮಾಡಿದ್ರು. ತನಿಖೆಯನ್ನ ಮಾಡೋದಕ್ಕಿಂತ ಒಂದಷ್ಟು ಬಿಂಬಿಸಿ ಜನರಲ್ಲಿ ಒಂದಷ್ಟು ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ ತಿರುಚುವಂತಹ ಕೆಲಸವನ್ನ ಮಾಡಿದ್ರು. ಜನರಲ್ಲಿ ದ್ವೇಷ, ಅಸೂಯೆ ಹುಟ್ಟುವಂತಹ ಕೆಲಸವನ್ನ ಮಾಡಿದ್ರು. ತನಿಖೆ ನಡೆದಾದ ನಂತರ ಸತ್ಯಾಸತ್ಯತೆ ಹೊರ ಬರ್ತಾ ಇತ್ತು ಅಲ್ವಾ? ನೀವ್ಯಾಕಿಂತಹ ಕೆಲಸವನ್ನ ಮಾಡಬೇಕು? ಯಾವ ಪಕ್ಷದವರೇ ಆಗ್ಲಿ, ಇದೀಗ ನಾವು ಈ ಪಕ್ಷ ಇವಾಗ ಸದ್ಯಕ್ಕೆ ಸರ್ಕಾರವನ್ನ ಮುನ್ನಡೆಸ್ತಾ ಇದೆ,
ಅಥವಾ ಏನೋ ಮಾಡ್ತಾ ಇದೆ ಅನ್ನೋಂಥ ಕಾರಣಕ್ಕಾಗಿ ಷಡ್ಯಂತ್ರವನ್ನು ಹೂಡಿಸಿ ವಿರೋಧ ಪಕ್ಷದವರು ಈ ರೀತಿ ಮಾಡೋದು ಸರಿನಾ ಅನ್ನೋದ ಪ್ರಶ್ನೆ ಮೂಡುತ್ತೆ. ಅದೇ ನಿಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ನೀವು ಕೂಡ ಈ ಒಂದು ತನಿಖೆನ CBIಗೆ ಹೊರಿಸಿದ್ರಿ ಅಲ್ವಾ? ಅವಾಗ ಕೂಡ ತನಿಖೆ ನಡೆದಿತ್ತು ಅಲ್ವಾ? ಒಂದು ಪ್ರಕರಣದಲ್ಲಿ ಈತನೇ ಒಬ್ಬ ಆರೋಪಿ ಅಂತ ಹೇಳಿ ಸ್ವಲ್ಪ ದಿನದ ನಂತರ, ಸ್ವಲ್ಪ ವರ್ಷಗಳ ನಂತರ ಈತ ಆರೋಪಿ ಅಲ್ಲ ಅಂತ ಹೇಳಿದ್ರಿ. ಆಗ ಎಲ್ಲೋಗಿತ್ತು? ಯಾಕೆ ನಿಮ್ಮ ಸರ್ಕಾರ ಇದ್ದಾಗ ಮಾತ್ರ ನೀವು ತೆಗೆದುಕೊಳ್ತಿರುವಂತಹ ನಿಲುವೆಲ್ಲ ಸರಿ, ಬೇರೆ ಸರ್ಕಾರ ಇದ್ದಾಗ ಬೇರೆ ಸರ್ಕಾರದವರು ಮುನ್ನಡೆಸ್ತಾ ಇರುವಾಗ ಅದು ಸರಿಯಲ್ಲ ಅನ್ನೋದಾಗುತ್ತಾ? ನೀವು ಹೇಳ್ತಾ ಇದ್ದೀರಾ ನಾನು ಯಾವ ಒಂದು ಸರ್ಕಾರದ ಪರವಾಗಿ ವಿರೋಧವಾಗಿ ಮಾತನಾಡ್ತಾ ಇಲ್ಲ, ಆದ್ರೆ ಹೇಳ್ತಾ ಇರೋದು ನೀವು ವಿರೋಧ ಪಕ್ಷದವರು ಏನು ಹೇಳ್ತಾ ಇದ್ದೀರಾ, ಒಂದಷ್ಟು ಜನ ಇದ್ದಾರೆ, ಒಂದಷ್ಟು ಗ್ಯಾಂಗ್ ಅನ್ನ ಕಟ್ಕೊಂಡಿದ್ದಾರೆ, ಇದೆಲ್ಲ ಬುರುಡೆ ಗ್ಯಾಂಗ್ ಏನೋ ಸುಳ್ಳನ್ನ ಹೇಳ್ತಾ ಇದ್ದಾರೆ, ಬೇಕಂತಲೇ ಇದು ಸೃಷ್ಟಿ ಮಾಡಿ ಸುಳ್ಳನ್ನ ಹೇಳ್ತಾ ಇರೋದು ಅಂತ ನೀವು ಹೇಳ್ತಾ ಇದ್ದೀರಾ. ಆದ್ರೆ ಆ ಒಂದಷ್ಟು ಜನರ ಹೆಸರನ್ನ ಏನ್ ನೀವು ತೆಗೆದುಕೊಂಡಿದ್ದೀರಾ, ಮಟ್ಟಣ್ಣನವರಾಗಿರ್ಬೋದು, ತಿಮ್ರೋಡಿ ಆಗಿರ್ಬೋದು, ಕೆಲ ನಾನು ಎಕ್ಸಾಂಪಲ್ಗಳನ್ನ ಕೊಡ್ತಾ ಇರೋದಷ್ಟೇ. ಇವರೆಲ್ಲರೂ ಕೂಡ RSS ಕಾರ್ಯಕರ್ತರೆ ಅಲ್ವಾ? RSS ಅಂದ್ರೆ ಏನು? ಹಿಂದೂ ಧರ್ಮ ಜನಜಾಗೃತಿ, ಹಿಂದೂ ಧರ್ಮವನ್ನ ಉಳಿಸಿ ಬೆಳೆಸುವಂಥದ್ದಲ್ವಾ? ಅವ್ರು ಯಾಕೆ ಹಿಂದೂ ಧರ್ಮದ ಬಗ್ಗೆ ಟೀಕೆಯನ್ನ ಮಾಡ್ತಾರೆ? ಅವ್ರಿಗೂ ಕೂಡ ಒಂದು ಸಣ್ಣ ಮಟ್ಟದ ಅಲ್ಪ ಮಟ್ಟದ ಜವಾಬ್ದಾರಿ ಆದ್ರೂ ಇರುತ್ತೆ ಅಲ್ವಾ? ನೀವೇಗೆ ಹೇಳ್ತೀರಾ ಇದು ಅವರು ಹಿಂದೂ ವಿರೋಧಿಗಳು, ಬೇಕಂತಲೇ ಕ್ಷೇತ್ರದ ವಿರುದ್ಧವಾಗಿ ಅಪಪ್ರಚಾರನ ಮಾಡ್ತಾ ಇದ್ದಾರೆ, ಕ್ಷೇತ್ರಕ್ಕೆ ಮಸಿಯನ್ನ ಬಳಿಯೋದಕ್ಕೆ ಹೊರಡ್ತಾ ಇದ್ದಾರೆ ಅಂತ ಹೇಳಿ? ಅವ್ರು ಯಾವತ್ತೂ ಕೂಡ ಸ್ಥಳದ ಬಗ್ಗೆ ಆಗಿರ್ಬೋದು, ಆ ಒಂದು ವ್ಯಕ್ತಿಯ ಬಗ್ಗೆ ಆಗಿರ್ಬೋದು, ಜಾತಿ ಧರ್ಮದ ಬಗ್ಗೆ ಆಗಿರ್ಬೋದು ಟೀಕೆಯನ್ನ ಮಾಡಿಲ್ಲ ಅಲ್ವಾ? ನಮ್ಗೆ ನ್ಯಾಯ ಕೊಡಿಸಿ, ಅನ್ಯಾಯದ ಒಂದು ಅನ್ಯಾಯ ಏನ್ ನಡೆದಿದೆ, ನಾವು ನ್ಯಾಯದ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಅಂತ ಮಾತ್ರ ಕೇಳಿದ್ದಾರಲ್ಲ. ಒಂದಷ್ಟು ಮಾಧ್ಯಮಗಳಲ್ಲಿ ಸುದ್ದಿ ಕೂಡ ಬಿತ್ತರವಾಗಿತ್ತು, ನಾವು ಕೂಡ ಆ ಸುದ್ದಿಯನ್ನ ನೋಡಿದ್ವಿ, ನೀವು ಕೂಡ ನೋಡಿರ್ತೀರಾ ಖಂಡಿತವಾಗ್ಲು. ಜಾತಿ ಧರ್ಮ ಅಸೂಯೆಯನ್ನ ಯಾಕೆ ಜನರ ಮನಸ್ಸಿನಲ್ಲಿ ಬಿತ್ತೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ? ಸತ್ಯಾಂಶ ಏನಿದೆ, ಸತ್ಯ ಏನಿದೆ, ಆ ಒಂದು ನಿಜಾಂಶವನ್ನ ತೋರಿಸುವಂತಹ ಕೆಲಸ ಆಗ್ಬೇಕು ಅಲ್ವಾ? ಏನೋ ವಿರೋಧ ಪಕ್ಷದವರು ಏನಿದ್ರು ಅವರು ನಾವು ಸತ್ಯಕ್ಕಾಗಿ ಆಗ್ರಹಿಸ್ತಾ ಇದ್ದೇವೆ, ಸತ್ಯಕ್ಕಾಗಿ ನಾವು ಹೋರಾಟವನ್ನ ನಡೆಸ್ತೇವೆ, ಪಾದಯಾತ್ರೆಗಳನ್ನ ನಡೆಸ್ತೇವೆ ಅಂತ ಹೇಳಿ ಒಂದಷ್ಟು ವಾಹನಗಳಲ್ಲಿ, 400ಕ್ಕೂ ಹೆಚ್ಚು ವಾಹನಗಳಲ್ಲಿ ಮೊದಲಾಗಿ ಪ್ರಾರಂಭಿಸಿದ್ದು ಯಲಹಂಕ ಕ್ಷೇತ್ರದ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರು. ಸುಮಾರು 400ಕ್ಕೂ ಹೆಚ್ಚು ವಾಹನಗಳಲ್ಲಿ ಜನರನ್ನ ಕರೆದುಕೊಂಡು ಹೋಗಿ ನಾವು ಹಿಂದೂ ಧರ್ಮವನ್ನ ಉಳಿಸುವಂತಹ ಕೆಲಸವನ್ನ ಮಾಡ್ತೀವಿ, ಸತ್ಯಕ್ಕಾಗಿ ಹೋರಾಡ್ತೇವೆ, ಯಾವ ವ್ಯಕ್ತಿಗಳು ಇದನ್ನ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಮಸಿಯನ್ನ ಬಳಿಲಿಕ್ಕೆ ಹೊರಟಿದ್ದಾರೆ, ಆ ರೀತಿ ಯಾವುದೇ ಕಾರಣಕ್ಕೂ ಆಗ್ಬಾರ್ದು, ನಾವು ಅವರ ವಿರುದ್ಧ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಇಲ್ಲಿಂದ ಯಾತ್ರೆಯನ್ನ ಕೂಡ ಹೋಗಿದ್ರು. ಅದಾದ ನಂತರ JDSನ ಒಂದು ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕೂಡ ಸತ್ಯ ಯಾತ್ರೆ ಅಂತ ಕೂಡ ಹೋಗಿದ್ರು. ಅದಾದ್ಮೇಲೆ ವಿಜೇಂದ್ರ, ಬಿಜೆಪಿಯ ನಾಯಕ ವಿಜೇಂದ್ರ ಅವರ ಸಮ್ಮುಖದಲ್ಲೂ ಕೂಡ ಧರ್ಮಸ್ಥಳ ಚಲೋ ಯಾತ್ರೆ ಕೂಡ ನಡೆದಿತ್ತು. ಏನು ಒಂದಷ್ಟು ವಾಹನಗಳಲ್ಲಿ ಒಂದಷ್ಟು ಜನಗಳನ್ನ ಕರೆದುಕೊಂಡು ನಾವು ಹಿಂದೂ ಧರ್ಮದವರು, ಹಿಂದುತ್ವವನ್ನ ಉಳಿಸ್ತೇವೆ, ಅಪಪ್ರಚಾರ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ ನೀವೇ ಅಷ್ಟೆಲ್ಲ ಹೋದಂತಹ ಸಂದರ್ಭದಲ್ಲಿ ಇಷ್ಟೊಂದು ಜನಗಳನ್ನ ಕರ್ಕೊಂಡು ಬರುವಂತಹ ಅವಶ್ಯಕತೆ ಇಲ್ಲ. ಇದರಿಂದ ಸಾಕಷ್ಟು ತೊಂದರೆ ಆಗುತ್ತೆ, ಸಂಚಾರಕ್ಕೆ ಆಗಿರ್ಬೋದು, ಅಲ್ಲಿನ ವ್ಯವಸ್ಥೆಗಳಿಗಾಗಿರ್ಬೋದು. 400ಕ್ಕೂ ಹೆಚ್ಚು ವಾಹನಗಳಲ್ಲಿ ಅಥವಾ 1000ಕ್ಕೂ ಹೆಚ್ಚು ಜನ ಏಕಾಏಕಿ ಆ ಒಂದು ಸ್ಥಳಕ್ಕೆ ಮುಗಿಲೆದ್ದು ಹೋದಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅನ್ನೋದು ಸಾಮಾನ್ಯ ಜ್ಞಾನ ಎಲ್ರಿಗೂ ಕೂಡ ಇರುತ್ತೆ. ತೊಂದರೆ ಆಗುತ್ತೆ, ಈ ರೀತಿ ಬರುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳೋದು ದೊಡ್ಡವರಿಗೂ ಕೂಡ ಪ್ರಜ್ಞೆ ಇರಲಿಲ್ಲ ಅನ್ಸುತ್ತೆ, ಅಥವಾ ಕಾಲಿಗೆ ಬೀಳ್ಸ್ಕೊಂಡು ಹಂಗಲ್ಲ ಹಿಂಗಲ್ಲ ಅಂತ ಹೇಳುವಂತಹ ಬುದ್ಧಿ ಕೂಡ ಅವ್ರಿಗಿರ್ಲಿಲ್ಲ ಅನ್ಸುತ್ತೆ. ನೀವೇ ದೇವರು, ನಡೆದಾಡುವಂತಹ ದೇವರು ನೀವು ಅಂತ ಹೇಳಿ ಪೂಜಿಸ್ತಾ ಇರುವಂತಹ ಜನಕ್ಕೂ ಸ್ವಲ್ಪ ಬುದ್ಧಿ ಇರಬೇಕು. ಯಾರು ಇಲ್ಲಿ ಯಾರನ್ನ ಕೂಡ ಬೆರಳು ಮಾಡಿ ತೋರಿಸ್ತಾ ಇಲ್ಲ, ಸತ್ಯದ ಪರವಾಗಿ ಹೋರಾಡ್ತಾ ಇದ್ದಾರೆ. ನಿಮ್ಮ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಕೂಡ ನೀವು ಅದೇ ನಿಲುವನ್ನ ತೆಗೆದುಕೊಂಡಿದ್ದು, ಅದನ್ನ ಮರ್ತಿದ್ದೀರಾ ನೀವು. ಬರೀ ನೀವು ಬೇರೆ ಸರ್ಕಾರಗಳು ಅಧಿಕಾರದಲ್ಲಿದ್ದಾಗ ಟೀಕೆಯನ್ನ ಮಾಡೋದು ಅಷ್ಟೇನಾ ನಿಮ್ಮ ಕೆಲಸ? ಟೀಕೆಗಳನ್ನ ಮಾಡ್ಕೊಂಡು ಬರೋದೇ ಅಷ್ಟೇನಾ ನಿಮ್ಮಲ್ಲಿ ಕೆಲಸ ಇರೋದು? ಯಾಕೆ ಅನ್ಯೋನ್ಯವಾಗಿ ಹೋರಾಟ ಮಾಡೋದಕ್ಕಾಗೋದಿಲ್ವಾ? ವಿರೋಧ ಪಕ್ಷ ಅಂದಿದ ತಕ್ಷಣ ಟೀಕೆಗಳನ್ನ ಮಾಡೋದು ಅಷ್ಟೇನಾ ಕೆಲಸ? ಇಷ್ಟೆಲ್ಲ ಪ್ರಶ್ನೆಗಳು ಸಾಮಾನ್ಯವಾಗಿ ಮುಂದೆ ಬಂದೇ ಬರುತ್ತೆ. ಏನೋ ಧರ್ಮವನ್ನ ನಂಬಿದವರು ಅಥವಾ ಸತ್ಯತೆಯನ್ನ ನಂಬಿದವರು ಕೂಡ ಹೇಳ್ಬೋದಿತ್ತಲ್ವಾ,
ಸತ್ಯತೆ ಯಾವತ್ತಿದ್ರೂ ಕೂಡ ಹೊರಗಡೆ ಬರುತ್ತೆ. ಇದೆಲ್ಲ ಅವಶ್ಯಕತೆ ಇಲ್ಲ. ತನಿಖೆ ನಡೆಯಲಿ. ತನಿಖೆ ನಡೆದಾದ ನಂತರ ಸತ್ಯಾಸತ್ಯತೆ ಏನು ಅನ್ನೋದು ಎಲ್ಲರ ಸಮ್ಮುಖದಲ್ಲಿ ಅಧಿಕಾರಿಗಳು ಹೇಳ್ತಾರೆ ಅಂತ ಹೇಳಿ ಕಳಿಸ್ಬೋದಿತ್ತಲ್ವಾ? ಯಾಕೆ ನಿಮ್ಮಲ್ಲಿ ಸಣ್ಣತನ? ಇದೆಲ್ಲ ಕೂಡ ಸಾಮಾನ್ಯವಾಗಿ ಕಾಡುವಂಥದ್ದೇ. ಏನೋ ಜನರು ಈಗ ಧರ್ಮಸ್ಥಳ ಅಂತ ಇಟ್ಕೊಂಡು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ದಾಯ್ತು. ಇಲ್ಲಿ ಕ್ಷೇತ್ರದ ಬಗ್ಗೆ ಆಗಿರಲಿ, ವ್ಯಕ್ತಿಯ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾರ ಬಗ್ಗೆ ಕೂಡ ಬಂದಿರಲಿಲ್ಲ. ನೀವು ಜನರಲ್ಲಿ ಸುಮ್ಮನೆ ಜಾತಿ ಧರ್ಮ ಅನ್ನುವಂತಹ ವಿಷ ಬೀಜಗಳನ್ನು ಬಿತ್ತುವಂತಹ ಕೆಲಸ ಮಾಡ್ತಾ ಇದ್ದೀರಾ. ಹಿಂದೂಗಳು ನಾವು ಸರ್ವಧರ್ಮದವರನ್ನು ನಾವು ಗೌರವಿಸ್ತೇವೆ, ಸರ್ವಧರ್ಮದ ಶಾಂತಿಯ ತೋಟ ಅಂತ ಕೇವಲ ಭಾಷಣದಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ. ಅದು ಮನಸ್ಸಲ್ಲೂ ಕೂಡ ಇರಬೇಕು. ಬಿಜೆಪಿಯವರಾಗ್ಲಿ, JDS ಆಗಲಿ, ಕಾಂಗ್ರೆಸ್ಸಿನವರಾಗ್ಲಿ ಕಾನೂನನ್ನ ಪಾಲಿಸಬೇಕು. ತನಿಖೆ ನಡೀತಾ ಇದೆ, ಮುಕ್ತಾಯವಾಗಲಿ, ಸತ್ಯಾಸತ್ಯತೆ ಹೊರ ಬರುತ್ತೆ. ನಾವೆಲ್ಲ ವಿಚಾರದಲ್ಲೂ ಕೂಡ ಜಾತಿ ಧರ್ಮ ಮತಾಂಧತೆ ಅಂತ ಹುಡ್ಕೊಂಡು ಹೋದ್ರೆ ಹೇಗೆ? ಜನರಲ್ಲೂ ಕೂಡ ನೀವು ಈ ಭಿನ್ನಾಭಿಪ್ರಾಯಗಳನ್ನ ಹುಟ್ಟಿಸಿ ಹಾಕುವಂತಹ ಕೆಲಸಕ್ಕೆ ಫುಲ್ ಸ್ಟಾಪ್ ಅನ್ನ ಇಡಬೇಕು. ಅವಾಗಲೇ ಎಲ್ಲ ಒಂದು ಹೋರಾಟಕ್ಕೆ ಜಗ ಸಿಗೋ ಅಂಥದ್ದಾಗೋದು. ಇನ್ನು ಕೆಲವರಿದ್ದಾರೆ, ಇದೀಗ ಧರ್ಮಸ್ಥಳ ಕ್ಷೇತ್ರವನ್ನ ಪಕ್ಕಕ್ಕಿಟ್ಟು ಧರ್ಮಸ್ಥಳದಿಂದ ಮೈಸೂರಿಗೆ ಜಿಗಿದಿದ್ದಾರೆ. ಅಂದ್ರೆ ದಸರಾ ಉದ್ಘಾಟನೆಯ ಬಗ್ಗೆ ಒಂದಷ್ಟು ಟೀಕೆಗಳನ್ನ ಮಾಡ್ತಾ ಇರುವಂಥದ್ದು. ದಸರಾ ಉದ್ಘಾಟನೆಯನ್ನ ಅವ್ರಿಗೆ ಯಾಕೆ ಹೇಳಿದ್ದೀರಾ? ದಸರಾ ಉದ್ಘಾಟನೆಗೆ ಅವರನ್ನ ಯಾಕೆ ಆಹ್ವಾನ ಮಾಡಿದ್ದೀರಾ? ಅವರು ಹಿಂದೂ ಧರ್ಮದವರ? ಕುಂಕುಮ ಇಟ್ಟು ಹಾಗಾದ್ರೆ ದಸರಾ ಉದ್ಘಾಟನೆಗೆ ಬರಲಿ, ಮಡಿ ಸೀರೆಯನ್ನ ಉಟ್ಟು ದಸರಾ ಉದ್ಘಾಟನೆಗೆ ಬರಲಿ, ಒಂದಷ್ಟು ವಿಚಾರಗಳ ಬಗ್ಗೆ ಸ್ಪಷ್ಟತೆಯನ್ನ ನೀಡಿ ಬರಲಿ. ಆಕೆ ಮುಸ್ಲಿಂ, ಆಕೆ ದಸರಾವನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ನೀವು ಹೇಳಿದ್ದೇನೋ, ನಾವು ಸರ್ವಧರ್ಮದವರು, ಎಲ್ಲ ಧರ್ಮವನ್ನ ಗೌರವಿಸ್ತೇವೆ, ಸರ್ವಧರ್ಮದ ಶಾಂತಿಯ ತೋಟ ಅಂತ. ಇದೆಲ್ಲ ಕೇವಲ ಭಾಷಣದಲ್ಲಿ ಇದ್ರೆ ಸಾಕಾಗೋದಿಲ್ಲ. ಎಲ್ಲ ವಿಚಾರದಲ್ಲೂ ಕೂಡ ಒಂದೇ ನಿಲುವನ್ನ ಇಟ್ಕೊಂಡಿರ್ಬೇಕು. ಎಲ್ರಿಗೂ ಗೊತ್ತಿರೋ ಹಾಗೆ ಇದೀಗ ಅಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನ ದಸರಾ ಸಮಿತಿಯಿಂದ ಹಾಗೂ ರಾಜ್ಯ ಸರ್ಕಾರದಿಂದ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಲಾಗಿದೆ ಅಂತ ವಿಷಯ ಗೊತ್ತಾಗಿದ್ದು ಎಲ್ಲ ಮಾಧ್ಯಮಗಳಲ್ಲೂ ಅಷ್ಟೇ, ಎಲ್ಲ ವಾಹಿನಿಗಳಲ್ಲೂ ಅಷ್ಟೇ, ಎಲ್ಲ ಒಂದಷ್ಟು ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಒಂದೇ ಹರಿದಾಡಿ ಸುದ್ದಿ. ಆಕೆ ಮುಸ್ಲಿಂ, ಆಕೆಯನ್ನ ಯಾಕೆ ಆಹ್ವಾನಕ್ಕೆ ಕರೆದಿತ್ತು? ಆಕೆ ಬರೋದು ಬೇಡ, ಯಾರು ಕೂಡ ಗೌರವಾನ್ವಿತರು ಇರ್ಲಿಲ್ವಾ, ಯಾರು ಪ್ರಶಸ್ತಿ ವಿಜೇತರು ಇರ್ಲಿಲ್ವಾ ಅಂತ. ಈ ಮುಂಚೆ ಕೂಡ ಸಾಕಷ್ಟು ಜನ ಬಂದು ದಸರಾ ಉದ್ಘಾಟನೆಯನ್ನ ಮಾಡಿದ್ದಾರೆ. ಅವಾಗ ಎಲ್ಲೋಗಿತ್ತು ಈ ಪ್ರಶ್ನೆಗಳು? ಅವಾಗ ಎಲ್ಲೋಗಿತ್ತು ಈ ನಂಬಿಕೆ, ಜಾತಿ ಧರ್ಮ ಎಲ್ಲ? ಹಾಗಾದ್ರೆ ಯಾರು ಕೂಡ ಉದ್ಘಾಟನೆ ಮಾಡಿಲ್ವಾ? ಯಾರು ಉದ್ಘಾಟನೆ ಮಾಡ್ತಾರೆ ಅನ್ನೋದು ಮುಖ್ಯ ಆಗೋದಿಲ್ಲ. ಆಕೆ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರಲ್ಲೂ ಕನ್ನಡ ಭಾಷೆಗಾಗಿ ಬರೆದಂತಹ ಪುಸ್ತಕದಲ್ಲಿ ಆಕೆಗೆ ಪ್ರಶಸ್ತಿ ದೊರಕಿರುವಂಥದ್ದು. ಆಕೆ ಯಾವ ಒಂದು ಸ್ಥಾನಮಾನವನ್ನ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ತಂದುಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಗೌರವಿಸಬೇಕು. ಆದರೆ ಪ್ರತಿ ವಿಚಾರದಲ್ಲೂ, ಪ್ರತಿ ಹಂತದಲ್ಲೂ ಟೀಕೆಯನ್ನ ಮಾಡೋದು, ಅಲ್ಲಗೆಳೆಯೋದನ್ನ ಮಾಡಬಾರ್ದು. ಯಾರೇ ಆಗಿರಲಿ, ಆಕೆ ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಮತ್ತೊಬ್ಬರಾಗಲಿ. ಈಗ ಈ ರೀತಿ ಪ್ರಶ್ನೆಯನ್ನ ಮಾಡೋದಾದ್ರೆ, ಆಕೆ ಮುಸ್ಲಿಂ, ಆಕೆ ಯಾಕೆ ಬರಬೇಕು ದಸರಾಗೆ ಅಂತ ಹೇಳೋದಾದ್ರೆ, ಎಷ್ಟೋ ಜನ ಹಿಂದೂ ಧರ್ಮದಲ್ಲೇ ನಾವು ನಾಸ್ತಿಕರು ಅಂತ ಹೇಳ್ಕೊಂಡು ಓಡಾಡ್ತಾರೆ. ಅಂಥವ್ರಿಗೇನು ಹೇಳ್ತೀರಾ? ಅಂಥವ್ರಿಗೇನು ಮಾಡ್ತೀರಾ? ಹಾಗಾದ್ರೆ ಎಲ್ಲ ಕೂಡ ಒಂದೇ ಜಾತಿಯವರಾಗಿರ್ಬೇಕು, ಒಂದೇ ಧರ್ಮದವರಾಗಿರ್ಬೇಕು ಅಂದ್ರೆ ನಡೆಯುತ್ತಾ ಜೀವನ? ಫಸ್ಟ್ ಅವರ ಬೆಲೆ ಏನಿದೆ, ಅವರ ಸ್ಥಾನಮಾನ ಏನಿದೆ, ಅವರ ಕೊಡುಗೆ ಏನು ಅನ್ನೋದಕ್ಕೆ ಗೌರವವನ್ನ ಎಲ್ಲರೂ ಕೂಡ ನೀಡಬೇಕು. ಟೀಕೆ ಮಾಡೋದು, ಇನ್ನೊಂದು ಮಾತನಾಡೋದು ಸರಿಯಲ್ಲ. ಇಲ್ಲಿ ಯಾರು ಸರಿ ಯಾರು ತಪ್ಪು, ನಾವು ಇವರ ಪರ ಅವರ ವಿರೋಧ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಪ್ರಜ್ಞಾವಂತ ನಾಗರಿಕರಾಗಿ ಯೋಚನೆಯನ್ನ ಮಾಡೋದಾದ್ರೆ ಇಲ್ಲಿ ಯಾವ ಜಾತಿ ಧರ್ಮ ಮತಾಂಧತೆ ಬರೋದಿಲ್ಲ. ಆಕೆ ಉದ್ಘಾಟನೆ ಮಾಡಲಿ, ಏನ್ ತೊಂದರೆ ಆಗತ್ತೆ? ಹಾಗಂತ ಏನು ಇಂಥವರೇ ಮಾಡಬೇಕು, ಇಷ್ಟೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ಈ ಥರ ಏನಿಲ್ವಲ್ಲ. ಸಾಕಷ್ಟು ಜನ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರಲ್ಲ ಪ್ರತಿ ವರ್ಷ. ನಿಮ್ಮದೇನೇ ಇರಲಿ, ನಿಮ್ಮದೇನೇ ದ್ವೇಷ, ಇನ್ನೊಂದು ಮತ್ತೊಂದೇನೇನು ಪಕ್ಕಕ್ಕಿಡಬೇಕು. ಆಕೆಯ ಸ್ಥಾನಮಾನಕ್ಕೆ ಗೌರವವನ್ನು ಕೊಡಬೇಕು.
ಧರ್ಮಸ್ಥಳಕ್ಕೆ ಕಳಂಕ ಬರ್ತಾ ಇದೆ, ನಾವು ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಮಾಡ್ತೀವಿ ಅಂತ ಹೊರಟಿದ್ದಾಯ್ತು. ಈಗ ಚಾಮುಂಡೇಶ್ವರಿ ಬೆಟ್ಟಕ್ಕೂ ಕೂಡ ನಾವು ಯಾತ್ರೆಯನ್ನ ಮಾಡ್ತೇವೆ, ಆಕೆ ಉದ್ಘಾಟನೆ ಮಾಡೋದು ಬೇಡ, ನಾವು ಆಕ್ರೋಶವನ್ನ ಹೊರ ಹಾಕ್ತೀವಿ, ಸರಿ ಇರೋದಿಲ್ಲ ಅಂತ ಒಂದಷ್ಟು ಜನ ವಿರೋಧ ಪಕ್ಷದವರು, ಒಂದಷ್ಟು ಸಾರ್ವಜನಿಕರು ಕೂಡ ದಸರಾ ಉದ್ಘಾಟನೆಗೂ ಮುಂಚೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಯಾತ್ರೆಗೆ ಸಜ್ಜಾಗ್ತಾ ಇದ್ದಾರೆ. ಆದರೆ ಒಂದ್ ಕಡೆ ರಾಜ್ಯ ಸರ್ಕಾರ ನಮ್ಮ ನಿಲುವು ಕರೆಕ್ಟ್ ಆಗಿದೆ, ಆಕೆಯ ಸ್ಥಾನಮಾನಕ್ಕೆ ಆಕೆ ಕೊಟ್ಟಿರುವಂತಹ ಕೊಡುಗೆಗೆ ನಾವು ಗೌರವವನ್ನ ನೀಡ್ತಾ ಇದ್ದೀವಿ ಅಂತ ಹೇಳಿ ದಸರಾ ಸಮಿತಿಯಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಇವತ್ತು ವಿಶೇಷವಾಗಿ ಹಾಸನಕ್ಕೆ ತೆರಳಿ ಆಕೆಯನ್ನ ಆಹ್ವಾನ ಮಾಡ್ತಾರೆ ಅನ್ನೋತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಏನೋ ಆಕೆಯ ಒಂದು ಉದ್ಘಾಟನೆಯನ್ನ ನಡೆಸ್ತಾರಾ ಅಥವಾ ಇದರಲ್ಲಿ ಕೂಡ ಬದಲಾವಣೆ ಆಗುತ್ತಾ, ಇದೆಲ್ಲ ಕೂಡ ಬೇರೆ ವಿಚಾರ. ಆದರೆ ನೀವು ಪ್ರತಿಯೊಂದು ವಿಚಾರದಲ್ಲಿ ತಪ್ಪುಗಳನ್ನ ಹುಡುಕೋದನ್ನ ಬಿಡಿ, ಎಲ್ಲ ವಿಚಾರಕ್ಕೂ ಗೌರವವನ್ನ ಮಾಡೋದನ್ನ ಕಲ್ತ್ಕೊಳ್ಳಿ. ಎಲ್ಲದಕ್ಕೂ ಕೂಡ SIT ಇದೆ, ಸರ್ಕಾರ ಇದೆ, ತನಿಖೆಯನ್ನ ನಡೆಸ್ತಾ ಇದೆ, ತಾಳ್ಮೆಯಿಂದ ಕಾಯಬೇಕು. ಅವಾಗ ಸತ್ಯಾಸತ್ಯತೆ ಹೊರ ಬರುತ್ತೆ. ಕೋಪದಲ್ಲಿ ಮೂಗನ್ನ ಕುಯ್ಕೊಳ್ಳೋದಲ್ಲ, ಅಥವಾ ನನ್ನದಲ್ಲ ಕೆಲಸ, ಇನ್ನೊಬ್ರು ಯಾರೋ ಮಾಡ್ತಾ ಇದ್ದಾರೆ, ಟೀಕೆಯನ್ನ ಹುಡ್ಕೋಣ, ನಾವು ಟೀಕೆ ಮಾಡೋಣ, ತಪ್ಪನ್ನ ಹುಡ್ಕೋಣ ಅಂತ ಹೋಗೋದಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ಹೋರಾಟವನ್ನ ಮಾಡಬೇಕಾಗಿರುವಂಥದ್ದು. ತನಿಖೆ ನಡೀತಾ ಇದೆ, ತನಿಖೆಯ ನಂತರ ಸತ್ಯಾಸತ್ಯತೆ ಹೊರ ಬರಲಿದೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅಂತ ಧರ್ಮಗಳನ್ನ ಅಲ್ಲಗಳೆಯೋದಲ್ಲ, ಜಾತಿ ಧರ್ಮದ ಮಧ್ಯೆ ಜನರಲ್ಲಿ ದ್ವೇಷದ ಬೀಜವನ್ನ ಬಿತ್ತೋದಲ್ಲ. ಎಲ್ಲರೂ ಒಗ್ಗಟ್ಟಿನಿಂದ ಒಂದಷ್ಟು ನಿಯಮಗಳನ್ನ ಪಾಲಿಸಿಕೊಂಡು ತಾಳ್ಮೆಯಿಂದ ಹೋದ್ರೆ ಎಲ್ಲದಕ್ಕೂ ಕೂಡ ಒಂದಷ್ಟು ಉತ್ತರ ಸಿಗುವಂಥದ್ದು. ಅದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವಿಚಾರಗಳಿಗಾಗಿ ಮೆಂಡು ನ್ಯೂಸ್ ನೆಟ್ವರ್ಕ್ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.